ರಗಳೆ ಸಾಹಿತ್ಯ ಒಂದು ವಿಮರ್ಶಾತ್ಮಕ ನೋಟ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ರಗಳೆ ಸಾಹಿತ್ಯ ಪ್ರಕಾರಕ್ಕೆ ಅತ್ಯಂತ ವಿಶಿಷ್ಟ ಹಾಗೂ ಕ್ರಾಂತಿಕಾರಿ ಸ್ಥಾನವಿದೆ. ಮಾರ್ಗ ಸಾಹಿತ್ಯದ ಚೌಕಟ್ಟನ್ನು ಮೀರಿ ದೇಸಿ ಸೊಗಡನ್ನು ಅಪ್ಪಿ ಜನಸಾಮಾನ್ಯರ ಭಾಷೆ ಮತ್ತು ಭಾವನೆಗಳಿಗೆ ಕಾವ್ಯದ ಗೌರವ ತಂದುಕೊಟ್ಟ ಕೀರ್ತಿ ರಗಳೆ ಸಾಹಿತ್ಯಕ್ಕೆ ಸಲ್ಲುತ್ತದೆ. ಈ ಪ್ರಕಾರವನ್ನು ಚರಮಸೀಮೆಗೆ ತಲುಪಿಸಿದ ಮಹಾಕವಿ ಹರಿಹರ. ರಗಳೆ ಸಾಹಿತ್ಯದ ಉಗಮ, ವಿಕಾಸ, ಲಕ್ಷಣಗಳು ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯ ಮೇಲೆ ಅದು ಬೀರಿದ ಪ್ರಭಾವದ ಕುರಿತಾದ ಒಂದು ವಿವರವಾದ ವಿಮರ್ಶಾತ್ಮಕ ಲೇಖನ ಇಲ್ಲಿದೆ. ಪೀಠಿಕೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ 12 ಮತ್ತು 13ನೇ ಶತಮಾನಗಳು ಒಂದು ಅಭೂತಪೂರ್ವ ಕ್ರಾಂತಿಗೆ ಸಾಕ್ಷಿಯಾದವು. ಒಂದೆಡೆ ವಚನ ಚಳವಳಿ ಸಾಮಾಜಿಕ ಮತ್ತು ಸಾಹಿತ್ಯಿಕ ಮುಖಿತ್ವವನ್ನು ಬದಲಾಯಿಸುತ್ತಿದ್ದರೆ, ಮತ್ತೊಂದೆಡೆ ಕಾವ್ಯ ರೂಪದಲ್ಲಿ ಮಹತ್ತರ ಬದಲಾವಣೆ ತಂದವನು ಕವಿ ಹರಿಹರ. ಸಂಸ್ಕೃತ ಭೂಯಿಷ್ಠವಾದ, ರಾಜರ ಗುಣಗಾನ ಮಾಡುವ, ಚಂಪು ಕಾವ್ಯ ಪರಂಪರೆಯಿಂದ ಬೇಸತ್ತ ಹರಿಹರ, ಶಿವಭಕ್ತರ ಮತ್ತು ಶರಣರ ಸರಳ ಜೀವನವನ್ನು ಕೊಂಡಾಡಲು ಆರಿಸಿಕೊಂಡ ಮಾಧ್ಯಮವೇ ರಗಳೆ. ಇದು ಕೇವಲ ಒಂದು ಛಂದೋಪ್ರಕಾರವಾಗಿ ಉಳಿಯದೆ ಒಂದು ಸಾಹಿತ್ಯಿಕ ಆಂದೋಲನವಾಗಿ ರೂಪುಗೊಂಡಿತು. ರಗಳೆ ಪದದ ಉತ್ಪತ್ತಿ ಮತ್ತು ಲಕ್ಷಣ. ರಗಳೆ ಎಂಬ ಪದವು ಸಂಸ್ಕೃತದ ರಘಟ ಅಥವಾ ಪ್ರಾಕೃತದ ರಹಡ ಎಂಬ ಪದದಿಂದ ಬಂದಿರಬಹುದು ಎಂದು ವಿದ್ವಾಂಸರು ಊಹಿಸುತ್ತಾರೆ. ಇದರ ಮೂಲ ಅರ್ಥ ವೇಗ, ರಭಸ ಅಥವಾ ಲಾಸ್ಯ ಎಂದಾಗುತ್ತದೆ. ಛಂದಸ್ಸಿನ ದೃಷ್ಟಿಯಿಂದ ರಗಳೆಯು ಮಾಪನ ಪ್ರಧಾನವಾದ ಉತ್ಸಾಹ, ಮಂದಾನಿಲ ಹಾಗೂ ಲಲಿತ ಎಂಬ 3 ಮುಖ್ಯ ಪ್ರಭೇದಗಳನ್ನು ಹೊಂದಿದೆ. ಮಂದಾನಿಲ ರಗಳೆ ಪ್ರತಿ ಸಾಲಿಗೆ 4 ಮಾತ್ರೆಯ 4 ಗಣಗಳು ಬರುತ್ತವೆ. ಲಲಿತ ರಗಳೆ ಪ್ರತಿ ಸಾಲಿಗೆ 5 ಮಾತ್ರೆಯ 4 ಗಣಗಳು ಬರುತ್ತವೆ. ಹರಿಹರನು ತನ್ನ ಬಹುತೇಕ ಕಾವ್ಯಗಳಿಗೆ ಬಳಸಿದ್ದು ಇದೇ ಲಲಿತ ರಗಳೆಯನ್ನು. ಉತ್ಸಾಹ ರಗಳೆ ಪ್ರತಿ ಸಾಲಿಗೆ 3 ಮಾತ್ರೆಯ ಗಣಗಳು ಬರುತ್ತವೆ. ರಗಳೆಯ ಮುಖ್ಯ ಲಕ್ಷಣವೆಂದರೆ ಅದರ ದ್ವಿಪದಿ ಬಂಧ. ಪ್ರಾಸಬದ್ಧವಾದ ಎರಡೆರಡು ಸಾಲುಗಳು ಮುಕ್ತಾಯಗೊಳ್ಳುತ್ತಾ ಸುದೀರ್ಘವಾಗಿ ಸಾಗುವ ಶಕ್ತಿ ಈ ಕಾವ್ಯ ಪ್ರಕಾರಕ್ಕಿದೆ. ಇದು ಓದುವುದಕ್ಕಿಂತ ಹಾಡುವುದಕ್ಕೆ ಅಥವಾ ವಾಚನ ಮಾಡುವುದಕ್ಕೆ ಹೆಚ್ಚು ಸೂಕ್ತವಾಗಿದೆ. ರಗಳೆ ಸಾಹಿತ್ಯದ ವಿಮರ್ಶಾತ್ಮಕ ಆಯಾಮಗಳು. 1. ವಸ್ತುವಿನ ಆಯ್ಕೆಯಲ್ಲಿ ಕ್ರಾಂತಿ, ಮನುಷ್ಯನಿಂದ ದೇವರೆಡೆಗೆ. ಹರಿಹರನಿಗಿಂತ ಮುಂಚಿನ ಕವಿಗಳು ಆಶ್ರಯದಾತ ರಾಜರನ್ನು ದೇವರಿಗೆ ಹೋಲಿಸಿ ಕಾವ್ಯ ಬರೆಯುತ್ತಿದ್ದರು. ಆದರೆ ಹರಿಹರ ನರನನ್ನು ಹಾಡಲಾರೆ, ಹರನನ್ನು ಮಾತ್ರ ಹಾಡುವೆ ಎಂದು ಘೋಷಿಸಿದ. ಅವನು ರಾಜರ ವೈಭವವನ್ನು ಬದಿಗಿಟ್ಟು ತಳಸಮುದಾಯದಿಂದ ಬಂದ ಶಿವಶರಣರ, ನಂಬಿಯಣ್ಣ, ಕುಂಬಾರ ಗುಂಡಯ್ಯ, ಮಾದರ ಚೆನ್ನಯ್ಯ ಭಕ್ತಿ ಹಾಗೂ ಸರಳ ಬದುಕನ್ನು ಕಾವ್ಯದ ವಸ್ತುವನ್ನಾಗಿಸಿದನು. ಇದು ಕಾವ್ಯದ ಪ್ರಜಾಪ್ರಭುತ್ವೀಕರಣಕ್ಕೆ ನಾಂದಿ ಹಾಡಿತು. 2. ಭಾವ ತೀವ್ರತೆ ಮತ್ತು ಆವೇಶಭರಿತ ಶೈಲಿ. ರಗಳೆ ಸಾಹಿತ್ಯದ ಅತಿ ದೊಡ್ಡ ಶಕ್ತಿ ಎಂದರೆ ಅದರ ಭಾವ ತೀವ್ರತೆ. ಹರಿಹರನ ರಗಳೆಗಳನ್ನು ಓದುವಾಗ ನಮಗೆ ಕವಿಯ ಆವೇಶ, ಭಕ್ತಿಯ ಪರವಶತೆ ನೇರವಾಗಿ ತಟ್ಟುತ್ತದೆ. ಪಾತ್ರಗಳ ಸುಖ ದುಃಖ, ಕೋಪ ತಾಪಗಳು ಕಾವ್ಯದಲ್ಲಿ ರಭಸವಾಗಿ ಹರಿಯುತ್ತವೆ. ಭಾಷೆಯ ಹರಿವು ಪ್ರವಾಹದಂತೆ ವೇಗವಾಗಿರುತ್ತದೆ. ಇದೇ ಕಾರಣಕ್ಕೆ ಹರಿಹರನನ್ನು ರಗಳೆಯ ಕವಿ ಮಾತ್ರವಲ್ಲದೆ ಉದ್ವೇಗದ ಕವಿ ಎಂದು ಕರೆಯಲಾಗುತ್ತದೆ. 3. ಮಾರ್ಗದಿಂದ ದೇಸಿಯ ಕಡೆಗೆ ಪ್ರಯಾಣ. ಪಂಪ, ರನ್ನರ ಕಾಲದ ಚಂಪು ಸಾಹಿತ್ಯವು ಪಂಡಿತ ವಲಯಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ರಗಳೆಯು ಜನಸಾಮಾನ್ಯರ ಆಡುಭಾಷೆಗೆ ಹತ್ತಿರವಾದ ದೇಸಿ ಛಂದಸ್ಸಾಗಿತ್ತು. ಹರಿಹರನು ಸಂಸ್ಕೃತ ಪದಗಳನ್ನು ಬಳಸಿದರೂ ಅದಕ್ಕೆ ಕನ್ನಡದ ತನವನ್ನು ತುಂಬಿದನು. ರಗಳೆಯ ಸರಳ ಬಂಧವು ಕಾವ್ಯವನ್ನು ಜನಸಾಮಾನ್ಯರ ಮನೆಬಾಗಿಲಿಗೆ ತಲುಪಿಸುವಲ್ಲಿ ಯಶಸ್ವಿಯಾಯಿತು. 4. ಸಾಮಾಜಿಕ ವಾಸ್ತವತೆಯ ಪ್ರತಿಬಿಂಬ. ರಗಳೆಗಳಲ್ಲಿ ಕೇವಲ ಪವಾಡಗಳಿಲ್ಲ, ಬದಲಿಗೆ ಆ ಕಾಲದ ಸಮಾಜದ ಜೀವಂತ ಚಿತ್ರಣವಿದೆ. ಶರಣರು ಪಟ್ಟ ಕಷ್ಟಗಳು, ಅಂದಿನ ಜಾತಿ ಪದ್ಧತಿಯ ಕ್ರೌರ್ಯ, ಭಕ್ತಿಯ ಹಾದಿಯಲ್ಲಿ ಎದುರಾದ ಸವಾಲುಗಳು ಇಲ್ಲಿ ದಾಖಲಾಗಿವೆ. ಹೀಗಾಗಿ ರಗಳೆ ಸಾಹಿತ್ಯಕ್ಕೆ ಸಾಮಾಜಿಕ ಮತ್ತು ಐತಿಹಾಸಿಕ ಮಹತ್ವವೂ ಇದೆ. ಮಿತಿಗಳು. 1. ವಸ್ತುನಿಷ್ಠ ವಿಶ್ಲೇಷಣೆ. ಯಾವುದೇ ಸಾಹಿತ್ಯ ಪ್ರಕಾರದಂತೆ ರಗಳೆ ಸಾಹಿತ್ಯವು ಕೆಲವು ವಿಮರ್ಶಾತ್ಮಕ ಮಿತಿಗಳನ್ನು ಹೊಂದಿದೆ. ಏಕತಾನತೆ. ಒಂದೇ ರೀತಿಯ ಛಂದಸ್ಸಿನ ನಡಿಗೆ, ದ್ವಿಪದಿ ಬಂಧ ಸುದೀರ್ಘವಾಗಿ ಮುಂದುವರಿದಾಗ ಕೆಲವು ಕಡೆ ಓದುಗರಿಗೆ ಏಕತಾನತೆ ಕಾಡಬಹುದು. ಚಂಪು ಕಾವ್ಯದಲ್ಲಿದ್ದ ವೈವಿಧ್ಯಮಯ ವೃತ್ತಗಳ ಶ್ರೀಮಂತಿಕೆ ಇಲ್ಲಿ ಕೊಂಚ ಕಡಿಮೆಯಾಗುತ್ತದೆ. ಅತಿರೇಕದ ಭಕ್ತಿ ಮತ್ತು ಪವಾಡಗಳು. ಭಕ್ತಿಯ ಆವೇಶದಲ್ಲಿ ಹರಿಹರನು ಕೆಲವು ಕಡೆ ತರ್ಕವನ್ನು ಮೀರಿ ಪವಾಡಗಳಿಗೆ ಅತಿಯಾದ ಪ್ರಾಮುಖ್ಯತೆ ನೀಡುತ್ತಾನೆ. ಇದು ಆಧುನಿಕ ತರ್ಕನಿಷ್ಠ ಓದುಗರಿಗೆ ಕಾವ್ಯದ ನೈಜತೆಯನ್ನು ಕೊಂಚ ಕಡಿಮೆ ಮಾಡಿದಂತೆ ಭಾಸವಾಗಬಹುದು. ಮುಕ್ತಾಯ. ರಗಳೆ ಸಾಹಿತ್ಯವು ಕನ್ನಡ ಕಾವ್ಯ ಪರಂಪರೆಗೆ ಹೊಸ ರಕ್ತವನ್ನು ಹರಿಸಿದ ವಿಶಿಷ್ಟ ಪ್ರಕಾರ. ಹರಿಹರನ ನಂತರ ರಾಘವಾಂಕ, ಷಟ್ಪದಿ ಮತ್ತು ಇತರ ಕವಿಗಳಿಗೆ ಈ ದೇಸಿ ನಡೆ ದೊಡ್ಡ ಪ್ರೇರಣೆಯಾಯಿತು. ಕಾವ್ಯವನ್ನು ಪಂಡಿತರ ಮಂಡಳಿಯಿಂದ ಜನಸಾಮಾನ್ಯರ ಹೃದಯಕ್ಕೆ ವರ್ಗಾಯಿಸಿದ ಹೆಗ್ಗಳಿಕೆ ರಗಳೆಯದು. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಭಾವ ತೀವ್ರತೆ ಮತ್ತು ಭಾಷೆಯ ಲಯಬದ್ಧತೆಗೆ ರಗಳೆ ಸಾಹಿತ್ಯವನ್ನು ಮೀರಿದ ಮತ್ತೊಂದು ಉದಾಹರಣೆ ಸಿಗುವುದು ಅಪರೂಪ.